ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಇದಾಗಿರುತ್ತೆ ಇವತ್ತು ವೆಡ್ನೆಸ್ಡೇ ವ್ಲಾಗ್. ನಾನು ಶುರು ಮಾಡ್ತಿದ್ದೀನಿ ವ್ಲಾಗ್ನ ರಾತ್ರಿ, ಅಂದರೆ ಈಗಾಗಲೇ 8:15 ಆಗಿದೆ. ಇವತ್ತು ಆ್ಯಕ್ಚುಲಿ ಟ್ಯೂಷನ್ ಮಕ್ಕಳೆಲ್ಲ, ಅಂದರೆ ನಾವು ಟ್ಯೂಷನ್ ಕೂಡ ಮಾಡ್ತೀವಿ. ನಾನು ಹಸ್ಬೆಂಡ್ ಇಬ್ಬರೂ ಟೀಚರ್ ಆಗಿರೋದ್ರಿಂದ ಮನೇಲಿ ಟ್ಯೂಷನ್ ಮಾಡ್ತೀವಿ. ಸೊ ಸಂಜೆನೂ ಸ್ವಲ್ಪ ಬ್ಯುಸಿ ಇರ್ತೀನಿ 5 o'clock ಇಂದ 8 o'clock. ಸೊ ಹಾಗಾಗಿ ಇವತ್ತು ಸಂಜೆ ಏನೂ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ ಇವತ್ತು ಸ್ವೀಟ್ ಮಾಡು ಅಂತ ಹೇಳಿದ್ರು. ಸೊ ಯಾಕೆ ನಾನು ಒಂದು ವಿಡಿಯೋ ಮಾಡಬಾರ್ದು, ನಿಮ್ಮ ಜೊತೆನೂ ಕೂಡ ಈ ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಸ್ವೀಟ್ ಬಂದುಬಿಟ್ಟು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ನನ್ನ ಮನೆಯವ್ರಿಗೆ ತುಂಬ ಇಷ್ಟ ಈ ಅಕ್ಕಿ ಪಾಯಸ. ಹಾಗಾಗಿ ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮೂರ ಕಡೆ ಅಂದರೆ ಚಿತ್ರದುರ್ಗ ಕಡೆ ಹೆಂಗೆ ಮಾಡ್ತಾರೆ ಆ ಥರ ನಾನಿವತ್ತು ಮಾಡ್ತಾಯಿದ್ದೀನಿ. ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಆ ಥರ ನಾನಿವತ್ತು ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಎಲ್ಲ ಹೆಚ್ಚಿಗೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿ ಮಾಡೋಕ್ಕೆ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಕ್ಕಿ ಪಾಯಸಕ್ಕೆ ಅಂತ ಹೇಳ್ತೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕು, ಅದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಸೊ ನಾವೊಂದು 3-4 ಐಟಮ್ ಅಷ್ಟೇ. ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ನೀವು, ಬಟ್ ಆದಷ್ಟು ಈ ಊರ ಕಡೆ ಬಳಸ್ತಾರಲ್ಲ ಹಂಸ ಅಕ್ಕಿ ಅಂತ ಆ ಥರ ಏನೇನೋ ಬೇರೆ ಬೇರೆ ಇರುತ್ತಲ್ಲ, ಈ ಸೋನಾ ಮಸೂರಿ ಅಷ್ಟೊಂದು ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಬೆಲ್ಲ, ಕಡಲೆ ಬೀಜ, ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಯಾಲಕ್ಕಿ ತೊಗೊಂಡೋಣ. ಯಾಲಕ್ಕಿ ನಾನು ಇನ್ನೂ ಹಾಕ್ಕೊಂಡಿಲ್ಲ, ಹಾಕ್ಕೊಳ್ತೀನಿ. ಆಮೇಲೆ ಕಡಲೆಬೇಳೆ ಫ್ರೆಂಡ್ಸ್, ಕಡಲೆಬೇಳೆ ತೊಗೊಳ್ಬೇಕು. ನಾನು ಅದು ತುಂಬ ಸ್ವಲ್ಪ ಕಮ್ಮಿ ತೊಗೊಳ್ಳೋದ್ರಿಂದ ನಾನು ಅದನ್ನು ಇಲ್ಲಿ ಇಟ್ಕೊಂಡಿಲ್ಲ. ಇವಾಗ ಫಸ್ಟು ಅಕ್ಕಿ ಮತ್ತು ಕಡಲೆಬೇಳೆನ ತೊಳ್ಕೊಂಡು ಬಿಡೋಣ ಚೆನ್ನಾಗಿ. ಅಕ್ಕಿ ಹಾಕ್ಕೊಂಡು ನಿಮ್ಮ ಹಿಡಿಯಲ್ಲಿ ಒಂದು ಹಿಡಿ ಒಂದು ಸ್ವಲ್ಪ ಹಾಕ್ಕೊಡಿ ಸಾಕು. ಈ ಕಡಲೆಬೇಳೆನೇ ಸ್ವಲ್ಪ ಹೆಚ್ಚಿಗೆ ಒಂದು ಟೇಸ್ಟ್ ಇದಕ್ಕೆ ಎನ್ಹಾನ್ಸ್ ಆಗುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ಬಟ್ ಅದರದ್ದು ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ಹಾಕಿದ್ರೇ ತುಂಬ ಚೆನ್ನಾಗಿರೋದು ಅಂತ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಹೇಳ್ತಾರೆ. ಸೊ ಇವಾಗ ಇದನ್ನು ತೊಳ್ಕೊಂಡ್ಬಿಡೋಣ ಚೆನ್ನಾಗಿ. ಈಗ ಅಕ್ಕಿ ತೊಳ್ಕೊಂಡಾಗಿದೆ. ಸೊ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ಳೋಣ, ಬಿಕಾಸ್ ಇದು ಸ್ವಲ್ಪ ಕಡಲೆಬೇಳೆ ಹಾಕಿರೋದ್ರಿಂದ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ನಾನು. ಇಷ್ಟೇ, ಇದಕ್ಕೆ ಇನ್ನೇನು ಹಾಕುವಂಥದ್ದಿಲ್ಲ. ಹೀಗೆ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಇವಾಗ ಒಂದು ಕುಕ್ಕರ್ಗಳಲ್ಲಿ ಎಷ್ಟು ಕೂಗಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮದು 1 ಕೂಗು ಕೂಗಿದ್ರೆ ಅನ್ನ ಆಗಿರುತ್ತೆ. ಸೊ ನಾನು ಇಲ್ಲಿ 2-3 ಕೂಗು ಕೂಗಿಸ್ಕೊತೀನಿ. ಸೊ 2-3 ಕೂಗಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಸೊ ಇದಾಗಷ್ಟೊತ್ತಿಗೆ ನಾವಿವಾಗ ಇನ್ನೊಂದು ಕಡೆ ಬೆಲ್ಲ, ನಾವಿವಾಗ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದು 1 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಎಷ್ಟು ಡಿಪೆಂಡ್ಸ್, ನೀವು ಮನೇಲಿ ಹೇಗೆ ಸ್ವೀಟ್ ತಿಂತಾರೆ ನಿಮ್ಮ ಮನೇಲಿ ಅಂತ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಾರೆ, ಅಂದರೆ ಕೆಲವೊಬ್ರಿಗೆ ಏನಂತೀರ, ಸ್ವೀಟ್ ಎಲ್ಲ ಜಾಸ್ತಿ ತಿಂದರೆ ಮುಖಕ್ಕೆ ಹೊಡೆದಂಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸ್ವೀಟ್ ಎಲ್ಲ ತಿನ್ನಲ್ಲ. ಸೊ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾರೆ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ. ಸೊ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ತಿನ್ನೋಕ್ಕೆ. ಸೊ ನಾನು ಸ್ವಲ್ಪ ಹಾಗೆ ಮಾಡಿದ್ದೀನಿ. ಹೇಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ತಗೊಳ್ಬೋದು. ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಪಾಕ ಬೆಲ್ಲದಲ್ಲೇ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ತಳ ಹತ್ತಬಾರ್ದು ಅಂತ ಮಾತ್ರ ನೀರು ಹಾಕೋಣ. ಪಾಕ ರೆಡಿ ಆಗಲಿ. ಈಗ ಪಾಕ ರೆಡಿ ಆಗೋಷ್ಟೊತ್ತಿಗೆ ಫ್ರೆಂಡ್ಸ್, ನಾವು ಇಲ್ಲಿ ಈ ಜಾರಲ್ಲಿ ನಾವು ಏನು ಈಗ ಇಲ್ಲಿ ನನ್ನ ಹಿಡಿಯಲ್ಲಿ 1 ಹಿಡಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ನಿಮಗೆ ತೀರಾ ಮಂದ ಬೇಕು ಅಂದರೆ ಹಾಕ್ಕೊಳ್ಬೋದು, ಬಟ್ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು 3 ಜನಕ್ಕೆ 3-4 ಜನಕ್ಕೆ ಆಗುವಷ್ಟು ಪಾಯಸ ಮಾಡ್ತಾ ಇರೋದ್ರಿಂದ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಕಪ್ 1.5 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಈಗ ಏಲಕ್ಕಿ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ಬೆಲ್ಲ ಪಾಕ ಬಿಟ್ಕೊಳ್ತಾ ಇದೆ, ನೀವು ನೋಡ್ಬೋದು.
ಇದು ಸ್ವಲ್ಪ ದೊಡ್ಡ ಇದೆ, ಅದು ಕೂಡ ಇವಾಗ ಹಾಗೆ ಸ್ವಲ್ಪ ಬಿಸಿಗೇನೆ ಇದಾಗುತ್ತೆ. ಸೊ ಹಾಗಾಗಿ ಇದನ್ನು ಪಾಕ ಮಾಡ್ಕೊಂಡ್ಬಿಡೋಣ. ಪಾಕ ಆಗೋಷ್ಟೊತ್ತಿಗೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಒಂದು 3ರಿಂದ 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀರು ಬೇಡ, ಬಿಕಾಸ್ ಕಾಯಲ್ಲೇ ನೀರು ಬಿಟ್ಕೊಳುತ್ತೆ. ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದು ಪಾಕ ಆಗಿದೆ. ಪಾಕನ ಆಫ್ ಮಾಡಿಬಿಡೋಣ. ಸ್ವಲ್ಪ ತಣ್ಣಗಾಗಬೇಕು ಪಾಕ. ಜೊತೆಗೆ ಈಗ ಇಲ್ಲಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನಾನು. ಕಾಯಿ, ಕಡಲೆಬೀಜ ಮತ್ತು ಏಲಕ್ಕಿನ ಫೈನ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಗ ಆಗೋವಂಥ ಪಾಯಸ ಫ್ರೆಂಡ್ಸ್. ಬಟ್ ಏನಂದರೆ ಇದು ಹೋಗಬೇಕಷ್ಟೇ ಕುಕ್ಕರ್. ಈಗ ಕುಕ್ಕರ್ ಕೂಗಿದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಕುಕ್ಕರ್ ಆರಿದೆ. ಸೊ ವಿಷಯ ಆಯಿತು, ಕುಕ್ಕರ್ ಆರಿದೆ. ಈ ಥರ ಆಗಿರುತ್ತೆ. ಸೇಮ್ ಅನ್ನ ಹೇಗಾಗಿರುತ್ತೆ ಹಾಗೆ ಆಗಿರುತ್ತೆ. ನೋಡ್ಬೋದು, ತುಂಬ ನೀರಾಗೆ ಆಗಿರುತ್ತೆ. ಚೆನ್ನಾಗಿ ಬೆಂದಿದೆ. ಈಗ ನೀವು ಬೇಕಾದರೆ ಕಡಲೆಬೇಳೆ ಬೇಕಂದರೆ ಜಾಸ್ತಿ ಕ್ವಾಂಟಿಟಿನಲ್ಲೂ ಹಾಕ್ಕೊಳ್ಬೋದು. ಬಟ್ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ ನಾನು ಅಷ್ಟು ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಅಕ್ಕಿ ಪಾಯಸ ಅಂದರೆ ಸ್ವಲ್ಪ ಎರಡು ಗಟ್ಟಿ ಇರೋದ್ರಿಂದ ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಹೀಗೆ ತಿರುಗ್ತಾ ಇರಬೇಕು. ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ಬಿಟ್ಟು ಬೇರೆ ಕೆಲಸ ಅಂತ ಹೋಗ್ಬಿಡ್ಬೇಡಿ ಪ್ಲೀಸ್. ಯಾಕಂದರೆ ಮತ್ತೆ ಇದನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಆಗಾಗ ತಳ ಹತ್ತಬಾರ್ದು ಅಂತ ಕೈ ಹಿಂಗೆ ಆಡಿಸ್ತಾ ಇರಿ. ಸ್ವಲ್ಪ ಹೊತ್ತಷ್ಟೇ, ಒಂದು 10 to 15 minutes ಇದು ಕುದ್ರೆ ಸಾಕು, ರೆಡಿ ಆಗುತ್ತೆ ಪಾಯಸ. ಸೊ ಬೇಗ ಆಗುತ್ತೆ ಪ್ರಾಸೆಸ್ ಕೂಡ. ಆ್ಯಂಡ್ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಇರೋದ್ರಿಂದ ತುಂಬ ಬೇಗ ಆಗುತ್ತೆ. ಯಾರಾದರೂ ಮನೆಗೆ ನೆಂಟರು ಬಂದಾಗ ನೀವು ಬೇಗ ಒಂದು ಕುಕ್ಕರಲ್ಲಿ ಇದನ್ನು ಇಟ್ಬಿಟ್ಟು ಬೇಗ ಬೇಗ ಪಾಕ ಎಲ್ಲ ಮಾಡ್ಕೊಬಿಟ್ಟು ಮಾಡ್ಬೋದು. ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದು ಸ್ವಲ್ಪ ತುಪ್ಪ ಜೊತೆಗೆ ತಿನ್ನಿ ಅನಿಸುತ್ತೆ. ಆ್ಯಂಡ್ ಪ್ಲೀಸ್ ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಟ್ರೈ ಮಾಡಿ, ಮರಿಬೇಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ. ಅಂದರೆ ಸ್ವೀಟ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಅಕ್ಕಿ ಪಾಯಸ ಹೇಗಿತ್ತು ಅಂತ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂದರೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ, ಬಿಕಾಸ್ ನಾನು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಓಕೆ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆಲ್. ಬಾಯ್.